ಸಿಡ್ನಿ ಮ್ಯಾಚ್ ಗೆದ್ದು ಸರಣಿ ಉಳಿಸಿಕೊಳ್ಳುತ್ತಾ ಭಾರತ. ಸಿಡ್ನಿಯಲ್ಲಿ ನಡೆಯುತ್ತಿರೋ ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲಲೇಬೇಕಿರುವ ಒತ್ತಡದಲ್ಲಿರೋ ಭಾರತ ಭರ್ಜರಿ ಪ್ರದರ್ಶನ ನೀಡುತ್ತಿದೆ. ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗಿ ಹೊರಹೊಮ್ಮುತ್ತಿರೋ ಈ ಮ್ಯಾಚ್ ರೋಚಕತೆ ಪಡೆದುಕೊಳ್ಳುತ್ತಿದೆ. ಆದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾದ ಬೆಸ್ಟ್ ಪ್ಲೇಯರ್ ಆಗಿರೋ ಜಸ್ಪ್ರೀತ್ ಬುಮ್ರಾ ಗಾಯಗೊಂಡು ಮ್ಯಾಚ್ನಿಂದ ಔಟ್ ಆಗಿದ್ದಾರೆ. ಈ ಶಾಕ್ನ ನಡುವೆಯೇ ಬ್ಯಾಟಿಂಗ್ ಕಿಂಗ್ ವಿರಾಟ್ ಕೊಹ್ಲಿ ತಂಡದ ತಾತ್ಕಾಲಿಕ ಕ್ಯಾಪ್ಟನ್ ಆಗಿ ಭರ್ಜರಿಯಾಗಿ ತಂಡವನ್ನ ಮುನ್ನಡೆಸುತ್ತಿರೋದು ಅಭಿಮಾನಿಗಳಿಗೆ ಸಮಾಧಾನ ನೀಡಿದೆ. ಮತ್ತೆ ಆಡಲ್ವಾ ಕ್ಯಾಪ್ಟನ್ ಬೂಮ್ರಾ? ಸ್ಕ್ಯಾನ್ ರಿಪೋರ್ಟ್ ಮೇಲೆ ಎಲ್ಲರ ಕಣ್ಣು. ಸದ್ಯ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಅತಿಯಾಗಿ ನಂಬಿಕೊಂಡಿರೋ ಪ್ಲೇಯರ್ ಅಂದ್ರೆ ಜಸ್ಪ್ರೀತ್ ಬುಮ್ರಾ. ಬೆಸ್ಟ್ ಬೌಲರ್ ಆಗಿರೋದಲ್ಲದೆ ಕ್ಯಾಪ್ಟನ್ ಆಗಿಯೂ ಅದ್ಭುತವಾಗಿ ಜವಾಬ್ದಾರಿ ನಿಭಾಯಿಸಿದ್ರು. ಆದರೆ ಸಿಡ್ನಿ ಟೆಸ್ಟ್ನ 2ನೇ ದಿನದ ಆರಂಭದಲ್ಲೇ ಮಾರ್ನಸ್ ಲಬುಶಾನ್ ವಿಕೆಟ್ ಪಡೆದು ಆಸ್ಟ್ರೇಲಿಯಾಕ್ಕೆ ಬೂಮ್ರಾ ಮತ್ತೆ ಭಯ ಹುಟ್ಟಿಸಿದ್ದಾದರೂ ಸ್ವಲ್ಪ ಹೊತ್ತಿನಲ್ಲೇ ಗಾಯಗೊಂಡು ಗ್ರೌಂಡ್ನಿಂದ ಹೊರನಡೆದರು. ಬಳಿಕ ಸ್ಕ್ಯಾನ್ಗಾಗಿ ಸಮೀಪದ ಆಸ್ಪತ್ರೆಗೆ ಟೀಂ ಫಿಸಿಯೋಗಳೊಂದಿಗೆ ಬೂಮ್ರಾ ತೆರಳಿದ ದೃಶ್ಯಗಳು ವೈರಲ್ ಆಗಿದ್ವು. ಈ ಮ್ಯಾಚ್ನಲ್ಲಿ ಮತ್ತೆ ಬೂಮ್ರಾ ಕಣಕ್ಕಿಳಿಯುವ ಸಾಧ್ಯತೆ ಕ್ಷೀಣವಾಗಿದೆ. ಸರಣಿ ಸೋಲು ಗೆಲುವು ನಿರ್ಧರಿಸುವ ಇನ್ನಿಂಗ್ಸ್ನಲ್ಲಿ ಬೂಮ್ರಾ ಬೌಲಿಂಗ್ ಮಾಡೋದಿಲ್ಲ ಅನ್ನೋದು ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಕೊಹ್ಲಿ ಕ್ಯಾಪ್ಟನ್ಸಿ ಮಿಂಚು. ಇಂಡಿಯಾ ಬೌಲಿಂಗ್ಗೆ ಬೆಚ್ಚಿದ ಆಸ್ಟ್ರೇಲಿಯಾ. 2004ರಲ್ಲಿ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಮಧ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಪಡೆದುಕೊಂಡಾಗ ಕ್ಯಾಪ್ಟನ್ಸಿ ಹೊಣೆ ಹೊತ್ತ ವಿರಾಟ್ ಕೊಹ್ಲಿ ಆಮೇಲೆ ಸೃಷ್ಟಿಸಿದ್ದು ಇತಿಹಾಸ. ವಿದೇಶದಲ್ಲಿ 14 ಪಂದ್ಯಗಳನ್ನ ಗೆಲ್ಲಿಸಿ ನಾಯಕನಾಗಿ ಅತಿ ಹೆಚ್ಚು ಪಂದ್ಯ ಹಾಗೂ ಸರಣಿಗಳನ್ನ ಗೆಲ್ಲಿಸಿದ ಹೆಗ್ಗಳಿಕೆ ಪಡೆದುಕೊಂಡವರು. ಶನಿವಾರ ಬೂಮ್ರಾ ಅನುಪಸ್ಥಿತಿಯಲ್ಲಿ ತಾತ್ಕಾಲಿಕ ನಾಯಕನಾಗಿ ಕೊಹ್ಲಿ ತಂಡವನ್ನ ಮುನ್ನಡೆಸಿದಾಗ ಅವರ ಕ್ಯಾಪ್ಟನ್ಸಿಯ ಹಿಂದಿನ ನೆನಪುಗಳು ಮರುಕಳಿಸಿದ್ವು. ಅಗ್ರೆಸಿವ್ ಫೀಲ್ಡ್ ಪ್ಲೇಸ್ಮೆಂಟ್ ಮತ್ತು ಆಟಿಟ್ಯೂಡ್ ಮೂಲಕ ತಂಡವನ್ನ ಹುರಿದುಂಬಿಸಿದ್ರು. ಇದರ ಪರಿಣಾಮವಾಗಿಯೇ ಇಷ್ಟು ಪಂದ್ಯಗಳಲ್ಲಿ ಬೂಮ್ರಾ ಹೊರತುಪಡಿಸಿ ಅಷ್ಟಾಗಿ ಉತ್ತಮವಾಗಿ ಬೌಲಿಂಗ್ ಮಾಡದ ಭಾರತದ ವೇಗದ ಬೌಲರ್ಗಳು ಇಂದು ಬೆಂಕಿಯುಂಡೆಗಳನ್ನ ಎಸೆದರು. ಮೊಹಮ್ಮದ್ ಸಿರಾಜ್ ಹಾಗೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ 3 ವಿಕೆಟ್ ಪಡೆದರೆ ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟ್ ಪಡೆದು ಆಸ್ಟ್ರೇಲಿಯಾವನ್ನ 181 ರನ್ಗಳಿಗೆ ಆಲ್ಔಟ್ ಮಾಡಿ 1 ಇನ್ನಿಂಗ್ ಶೂಟೌಟ್ಗೆ ರೆಡಿಯಾದರು. ಕಿಂಗ್ ಕೊಹ್ಲಿ ಅಭಿಮಾನಿಗಳಂತೂ ಕೊಹ್ಲಿ ಕ್ಯಾಪ್ಟನ್ಸಿಯನ್ನ ಸಂಭ್ರಮಿಸಿದ್ರು. ನಿವೃತ್ತಿ ಊಹಾಪೋಹಕ್ಕೆ ರೋಹಿತ್ ಖಡಕ್ ತಿರುಗೇಟು. ಮ್ಯಾಚ್ ಗೆಲ್ಲೋದಕ್ಕಾಗಿ ಈ ನಿರ್ಧಾರವಷ್ಟೇ ಎಂದ ಶರ್ಮಾ. ಇನ್ನು ರೋಹಿತ್ ಬದಲಿಗೆ ಬೂಮ್ರಾಗೆ ನಾಯಕತ್ವ ನೀಡಿರೋ ನಡುವೆಯೇ ತಾವು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುತ್ತಿರೋ ರೂಮರ್ಗಳನ್ನ ರೋಹಿತ್ ಶರ್ಮಾ ತಳ್ಳಿ ಹಾಕಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೋಹಿತ್ ತಮ್ಮನ್ನ ಕೊನೆಯ ಟೆಸ್ಟ್ನಿಂದ ಡ್ರಾಪ್ ಮಾಡಲಾಗಿದೆ ಅಥವಾ ಟೆಸ್ಟ್ನಿಂದ ನಿವೃತ್ತಿಯಾಗುತ್ತಿರುವುದಾಗಿ ಹಬ್ಬಿರುವ ವರದಿಗಳು ಸುಳ್ಳು. ಸದ್ಯ ಈ ಪಂದ್ಯವನ್ನ ಭಾರತ ಗೆಲ್ಲಲೇಬೇಕಿರುವುದರಿಂದ ಫಾರ್ಮ್ನಲ್ಲಿರುವ ಆಟಗಾರರಿಗೆ ಅವಕಾಶವನ್ನ ನೀಡಿ ಮ್ಯಾಚ್ ಗೆದ್ದು ಸರಣಿಯನ್ನ ಉಳಿಸಿಕೊಳ್ಳೋದು ನಮಗೆ ಮುಖ್ಯವಾಗಿದೆ. ಸದ್ಯ ನಾನು ಫಾರ್ಮ್ನಲ್ಲಿ ಇಲ್ಲದಿರುವುದರಿಂದ ಪಂದ್ಯದಿಂದ ಹೊರಗುಳಿಯಲು ನಿರ್ಧರಿಸಿದೆ ಹೊರತು ಮುಂದಿನ ದಿನಗಳಲ್ಲಿ ಫಾರ್ಮ್ಗೆ ಮರಳಿ ರನ್ ಗಳಿಸುವುದಿಲ್ಲ ಅಥವಾ ತಂಡವನ್ನ ಮುನ್ನಡೆಸುವುದಿಲ್ಲ ಎಂಬ ನಿರ್ಧಾರಕ್ಕೆ ಬರುವ ಅಗತ್ಯವಿಲ್ಲ. ತಂಡದ ಹಿತದೃಷ್ಟಿಯಿಂದಷ್ಟೇ ಸದ್ಯದ ಮಟ್ಟಿಗೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಾತನಾಡುವವರು ಹೇಗೆ ಬೇಕಾದರೂ ಮಾತನಾಡಿಕೊಳ್ಳಲಿ ಎಂದು ಖಡಕ್ ತಿರುಗೇಟು ನೀಡಿದ್ದಾರೆ. ಇದರೊಂದಿಗೆ ಸಿಡ್ನಿ ಟೆಸ್ಟ್ ಬಳಿಕ ಟೆಸ್ಟ್ ಕ್ರಿಕೆಟ್ನಿಂದ ರೋಹಿತ್ ನಿವೃತ್ತಿಯಾಗುತ್ತಾರೆಂಬ ಊಹಾಪೋಹಗಳಿಗೆ ತೆರೆ ಎಳೆದಂತಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.